ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾವು ಸಿಂಪಲ್ಲಾಗಿ ಸಬ್ಬಕ್ಕಿ ಬೋಂಡ ಯಾವ ರೀತಿ ಮಾಡೋದು ಈವ್ನಿಂಗ್ ಸ್ನ್ಯಾಕ್ಸ್ ಒಟ್ಟಿಗೆ ಅಂತ ನೋಡ್ಕೊಂಬರೋಣ. ಏನೇನು ಬೇಕು ಅಂತ ಅದು ಕೂಡ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಈಗ ನಾನು ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ತೊಳೆದು ಹೆಚ್ಚಿಟ್ಕೊಂಡಿರೋ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ, ದಪ್ಪ ಸೈಜ್ ಇರೋ ಈರುಳ್ಳಿನ 2ನ ನಾನು ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, 1 ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಹೊತ್ತು ಟೀ ಟೈಮ್ಗೆ ಯಾರೇ ನಿಮ್ಮ ಮನೆಗೆ ಗೆಸ್ಟಾಗಿ ಬಂದನು, ಅಥವಾ ನೀವೇ ನಿಮ್ಮ ಮನೇಲಿ ಇರುವಂಥ ಮಕ್ಕಳಾಗಿರ್ಬೋದು, ಅಥವಾ ಅಪ್ಪ ಅಮ್ಮದಿರು ಯಾರೇ ಆದ್ರೂ, ಅಕ್ಕ ತಂಗಿ ಯಾರೇ ಆದ್ರೂ, ನೀವು ಈ ಒಂದು ಸ್ನ್ಯಾಕ್ಸ್ನ ಕೂಡ ನೀವು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೀವು ಈ ಸೊಪ್ಪೇನಾದರೂ ಕಡಿಮೆ ರೇಟ್ ಇದ್ದಾಗ, ಅಥವಾ ಸೊಪ್ಪಿನ ಸಾರೇ ಯಾವಾಗಲೂ ಮಾಡ್ತಾಯಿದ್ದೀರಾ ಅಂತ ಅನ್ನುವಾಗ, ಸೊ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ಮಿಕ್ಸಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಲ್ವ, ಸೊ ಅದಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೇಲೇ ಮಾಡಿರೋ ಅಚ್ಚ ಖಾರದ ಪುಡಿ. ಸೊ ಬರೀ ಪ್ಲೇನ್ ಅಚ್ಚ ಖಾರದ ಪುಡಿ ಇದ್ದರೆ ನೀವು ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ಇಲ್ಲ ನಿಮಗೆ ಅಚ್ಚ ಖಾರದ ಪುಡಿ ಬೇಡ ಅಂತ ಅಂದಿದ್ರೆ ನೀವು ಮಾಮೂಲಿ ಹಸಿಮೆಣ್ಸಿನ್ಕಾಯಿನೇ ಕೂಡ ನೀವು ಹಾಕ್ಕೋಬೋದು. ಇನ್ನೂ 2 ಇಲ್ಲ 3ನ ನೀವು ಸೇರಿಸ್ಕೊಳ್ಬೋದು. ಇದನ್ನು ತುಂಬ ನೀರಾಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಕೂಡ ಕಲಿಸ್ಕೋಬಾರ್ದು. ಈಕ್ವಲಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಆವಾಗ ಮೇಲೆ ಎಲ್ಲ ಕ್ರಿಸ್ಪಿಯಾಗುತ್ತೆ, ಒಳಗಡೆ ಸಾಫ್ಟಾಗುತ್ತೆ. ನಿಮಗೆ ಇನ್ನೂ ಈರುಳ್ಳಿ ಜಾಸ್ತಿ ಬೇಕು, ತುಂಬ ನಮಗೆ ಈರುಳ್ಳಿ ಅಂದರೆ ಇಷ್ಟ ಅಂತ ಅನ್ನೋರು ಇನ್ನೂ ಎಕ್ಸ್ಟ್ರಾ ಆನಿಯನ್ನು ಕೂಡ ನೀವು ಸೇರಿಸ್ಕೋಬೋದು. ತುಂಬಾ ಅದ್ಭುತವಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಮಾಡಿದೆ, ಎಲ್ಲರೂ ಕೂಡ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಸಬ್ಬಕ್ಕಿ ಸೊಪ್ಪಿಂದ ಈ ರೀತಿಯ ಡಿಶಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರನೇ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಇಷ್ಟು ಸಾಫ್ಟಾಗಿರಬೇಕು. ಸೊ ಆವಾಗ ನಿಮಗೆ ತುಂಬ ಗಟ್ಟಿಯಾಗಿದ್ರೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರನೇ ಸಾಫ್ಟಾಗಿದ್ದರೆ ನಿಮಗೆ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಮೇಲೆ ಕ್ರಿಸ್ಪಿಯಾಗಿ, ಹಾಗೆ ಒಳಗಡೆ ಸಾಫ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಎಣ್ಣೆ ಕಾಯಕ್ಕಿಕ್ಕಿದೆ, ಅದಕ್ಕೆ ನಾನೀಗ ಒಂದು ನಿಮಗೆ ವಡೆ ಶೇಪಲ್ಲಿ ಬೇಕಾದರೂ ಬಿಟ್ಕೋಬೋದು, ಬೋಂಡ ಶೇಪಲ್ಲಿ ಬೇಕಾದರೂ ಬಿಟ್ಕೋಬೋದು, ಇಲ್ಲ ನಿಮಗೆ ಪಕೋಡ ಶೇಪಲ್ಲಿ ಬೇಕಾದರೂ ನೀವು ಬಿಟ್ಕೋಬೋದು. ಸೊ ನಾನು ಈ ರೀತಿ ಪಕೋಡ ಥರ ಯಾವ ಥರ ಶೇಪ್ಲೆಸ್ ಇರುತ್ತಲ್ವ, ಸೊ ಆ ರೀತಿ ಬಿಟ್ಕೊಂಡಿದ್ದೀನಿ. ನಾನು ಕೂಡ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಸೊಪ್ಪಿಲ್ಲ ಅಂತ ಅನ್ನೋರು ಸೊಪ್ಪು ಇಲ್ಲದೇನೂ ಕೂಡ ನೀವು ಮಾಡ್ಕೋಬೋದು. ಬರೀ ಈರುಳ್ಳಿ ಕೂಡ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಸೊಪ್ಪು ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಫ್ಲೇವರು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಅದು ಜಾಸ್ತಿ ಕೆಲವರು ಆಯಿಲ್ ಇಷ್ಟಪಡದೇ ಇರೋರು ಇದನ್ನು ಲೈಟಾಗಿ ತವಾ ಮೇಲೂ ಕೂಡ ನೀವು ಆ ರೀತಿಯಾಗಿ ಕೂಡ ಮಾಡ್ಕೋಬೋದು. ಆದರೆ ಈ ರೀತಿ ಫ್ರೈ ಮಾಡಿ ಇರೋ ಮಜಾ ತವಾ ಮೇಲೆ ಫ್ರೈ ಮಾಡಿ ತಿನ್ನೋ ಥರ ಇರಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ಸೆಕೆಂಡ್ ರೌಂಡು ಕೂಡ ಈ ರೀತಿಯಾಗಿ ಹಾಕಿದ ತಕ್ಷಣ ನೀವು ಕಾಯಿ ಆಡ್ಸೋಕ್ಕೆ ಹೋಗಬೇಡಿ, ಏನಕ್ಕಂದರೆ ಅದು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೀವು ಅದನ್ನು ಕ್ಲೀನಾಗಿ ಎಲ್ಲನೂ ಕೂಡ ಕ್ಲೀನಾಗಿ ಒಂದೇ ಕಲರ್ ಬರೋವರೆಗೂ ನೀವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ಟೀ ಟೈಮಲ್ಲಿ ಏನಪ್ಪ ಮಾಡೋದು ಅಂದಾಗ ಈ ರೀತಿಯ ಬಜ್ಜಿಯನ್ನು ನೀವು ಮಾಡಿಕೊಂಡ್ರೆ, ಬಜ್ಜಿ ಅವ್ರ ಬೋಂಡ ಈ ರೀತಿ ಮಾಡಿಕೊಂಡಾಗ ನಿಮಗೂ ಕೂಡ ಖುಷಿಯಾಗುತ್ತೆ. ಹಾಗೆ ನೀವು ಮಾಡಿದ್ದು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಇದನ್ನು ಬೋಂಡ ಶೇಪಲ್ಲಿ ಬಿಟ್ಕೊಂಡಿದ್ದೀನಿ. ಒಂದು ಪಕೋಡ ಶೇಪಲ್ಲಿ ಬಿಟ್ಕೊಂಡಿದ್ದೀನಿ, ಒಂದು ಬೋಂಡ ಶೇಪಲ್ಲಿ ಬಿಟ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ, ನಿಮಗೆ ಯಾವ ಥರ ಇಷ್ಟವಾಗುತ್ತೆ, ಸೊ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇದ್ದೀರಲ್ವ, ಗೋಲ್ಡನ್ ಫ್ರೈ ಕಲರ್ ಆಗಿದೆ. ಸೊ ಈ ಕಲರ್ ಬರಬೇಕು, ಅಲ್ಲಿವರೆಗೂ ನೀವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ
ಸೊ ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಏನಕ್ಕಂದರೆ ಮಕ್ಕಳು ಈ ರೀತಿ ಜಾಸ್ತಿ ಖಾರ ಹಾಕ್ತೀರಾ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ನೀವು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅದು ಬಾಯಿಗೆ ಸಿಗಬಾರ್ದು, ಮಕ್ಕಳು ತಿನ್ನಬೇಕು ಅಂತ ಅಂದರೆ ನೀವು ಆ ರೀತಿಯೂ ಕೂಡ ನೀವು ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.